ನಾನು ಸೇರ್ಕೋಬೋದಾ? ಬಾ ನಿಧಿ. ದೊಡಮ್ಮ, ನನಗಂತೂ ತಲೆನೇ ಕೆಟ್ಟೋಗಿದೆ. ಮಾಮ್ಗೆ ಹೇಗೆ ಅನುಮಾನ ಬಂತು ಅಂತಾನೆ ಗೊತ್ತಾಗ್ತಿಲ್ಲ. ಅನುಮಾನ ಬರೋದಿಕ್ಕೆ ಕಾರಣಗಳೇ ಬೇಕಾಗಿಲ್ಲ. ಒಂದೊಂದ್ಸಲ ಕಾರಣಗಳಿಲ್ದೇನೆ ನಮ್ಮ ಯೋಚನೆಗಳಿಂದಾನೇ ಅನುಮಾನ ಬರಬಹುದು. ಆಗಿದ್ದಾಗ್ಲಿ ದೊಡಮ್ಮ, ಮುಂದಿನ ಸಲ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮಾಮ್ನ ಖಂಡಿತ ಹಿಡಿಯೋಣ. ಹೆತ್ತ ತಾಯಿ ಇಂಥ ಪಾಪಗಳನ್ನ ಮಾಡಿ ತಲೆ ಮರೆಸ್ಕೊಂಡಿರ್ಬೇಕಾದ್ರೆ ಯಾವ ಮಗಳಿಗೆ ತಾನೇ ಬದುಕೋ ಆಸೆ ಇರುತ್ತೆ? ಹಾಗೆಲ್ಲ ಮಾತಾಡ್ಬೇಡ ನಿಧಿ. ನಾವೆಲ್ಲರೂ ಶಾರ್ವರಿನ ಹಿಡಿಬೇಕು ಅಂದ್ಕೊಳ್ತಾ ಇರೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯವಾದ್ದು ನೀವೆಲ್ಲರೂ ಹುಷಾರಾಗಿರ್ಬೇಕು ಅನ್ನೋದು. ಹೌದು ನಿಧಿ, ಅರಮನೆನ ಕಳ್ಕೊಂಡು ಅಪರಾಧಿನ ಹಿಡಿಯೋ ದಟ್ಟತನ ನಾವು ಮಾಡಬಾರ್ದು. ಈ ಮನೆಗಾಗಲಿ ಮನೆಯವ್ರಿಗಾಗಲಿ ಯಾವ ತೊಂದರೆನೂ ಆಗಬಾರ್ದು. ಧೈರ್ಯವಾಗಿರೋ ನಿಧಿ. ನಮ್ಮ ಗುರಿ ಏನಿದ್ರು ಅವರನ್ನು ಹಿಡಿಯೋದಷ್ಟೇ, ನಮ್ಮನ್ನು ನಾವು ಬಲಿ ಕೊಟ್ಕೊಳ್ಳೋದಲ್ಲ. ಅದೆಂಥದೇ ಸಂದರ್ಭ ಬಂದರೂ ನಿನ್ನ ಜೊತೆ ನಿನ್ನ ಅಣ್ಣಂದ್ರು ನಾವಿದ್ದೀವಿ. ನಾವು ಬದುಕಿರೋವರೆಗೂ ನಿನಗೆ ಏನಾಗೋಕ್ಕೂ ಬಿಡಲ್ಲ. ಸರಿ ಅಣ್ಣ, ನಿಮ್ಮನ್ನ ಬಿಟ್ಟು ಹೋಗೋಕೆ ನನಗೂ ಇಷ್ಟ ಇಲ್ಲ. ಮಾಮ್ ಮಾಡಿರೋ ತಪ್ಪುಗಳಿಗೆ ನಾನೇನಕ್ಕೆ ನನ್ನ ಜೀವನ ಕೊಡಬೇಕು? ನೀವು ಹೇಳಿದ ಮಾತುಗಳೆಲ್ಲ ಸರಿನೇ. ಹೇಗಾದರೂ ಮಾಡಿ ಆದಷ್ಟು ಬೇಗ ಮಾಮ್ನ ಹುಡ್ಕೋಣ. ದೊಡಮ್ಮ, ಮುಂದೆ ಏನು ಮಾಡಬೇಕು ಅಂತ ನೀವೇ ಹೇಳಿ. ನೀವೇನು ಹೇಳಿದ್ರು ಅದನ್ನು ನಾನು ಮಾಡ್ತೀನಿ. ಇದೊಂಥರ ಹಿಂಸೆ ನಿಧಿ. ಹೆತ್ತ ತಾಯಿ ವಿರುದ್ಧನೇ ಮಗಳನ್ನ ಇಟ್ಕೊಂಡು ನಾನು ಮಾಡ್ತಾ ಇರೋ ಕೆಲಸಗಳು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದರೂ ನನ್ನನ್ನು ಕ್ಷಮಿಸ್ಬಿಡು. ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಇಲ್ಲ ದೊಡಮ್ಮ, ನೀವು ಮಾಡ್ತಾ ಇರೋದು ಸರಿಯಾಗೇ ಇದೆ. ದೊಡ್ಡಪ್ಪನೇ ಎಷ್ಟೋ ಸಲ ಹೇಳ್ತಿರ್ತಾರಲ್ಲ, ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಡಬೇಕಾದ್ರೆ ಸಂಬಂಧಗಳು ಮುಖ್ಯ ಆಗಲ್ಲ ಅಂತ. ನೀವು ಮಾಡ್ತಿರೋ ಕೆಲಸಗಳ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಅದಕ್ಕಿಂತ ಜಾಸ್ತಿ ನಿಮ್ಮ ಬಗ್ಗೆ ಪ್ರೀತಿ ಇದೆ. ನಾನು ಆ ಕೆಟ್ಟ ಗುಣಗಳಿರೋ ಶಾರ್ವರಿ ಮಗಳು ಅಂತ ಹೇಳ್ಕೊಳ್ಳೋದಕ್ಕಿಂತ ದೇವತೆ ಆಗಿರೋ ನಿಮ್ಮ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ.